ಹಲೋ ಅಸ್ಪಿರೆಂಟ್ಸ್, ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿಯ ನಾನು ನಿಮ್ಮ ವೀರ್ ಸರ್. ಈ ಒಂದು ವಿಡಿಯೋನಲ್ಲಿ KA ಅವರು ಬಿಟ್ಟಿರ್ತಕ್ಕಂಥ ಲ್ಯಾಂಡ್ ಸರ್ವೇಯರ್ ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಒಟ್ಟು ಈ ವರ್ಷ 750 ಸೀಟ್ಗಳಿದ್ದು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಇದಕ್ಕಂತಂದರೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು, AMI ಡಿಗ್ರಿ ಹೊಂದಿರತಕ್ಕಂಥವ್ರು, ಇನ್ನು BSc ಇನ್ ಮ್ಯಾಥ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, EC, IT ಆ್ಯಂಡ್ ಆಸ್ ವೆಲ್ ಆಸ್ ಅಗ್ರಿಕಲ್ಚರ್ BSc ಹೊಂದಿರತಕ್ಕಂಥವ್ರು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಮತ್ತು ಡಿಪ್ಲೊಮಾದವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಕೊನೆಯ ದಿನಾಂಕ ಆಗಸ್ಟ್ 7 ಇರುತ್ತೆ, 7/8/2026 ಕೊನೆಯ ದಿನಾಂಕ ಇರುತ್ತೆ. ಈ ಎಕ್ಸಾಮಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಸೊ ಪೇಪರ್ 1 ಈಸ್ ಅಬೌಟ್ GK. ಪೇಪರ್ 1 ಬಂದುಬಿಟ್ಟು GK ಬಗ್ಗೆ ಇದೆ. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಂಥೇಳಿ, ಸೊ ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಗ್ಗೆ ಪೇಪರ್ ಇರುತ್ತೆ ಇದು. ಸೊ ಎಕ್ಸಾಮ್ ಫಸ್ಟ್ ಪೇಪರ್ 2 ಎಕ್ಸಾಮ್ ನಡೀತಾ ಇದೆ. ಪೇಪರ್ 2 ಇರೋದು ಅಕ್ಟೋಬರ್ 3ನೇ ತಾರೀಕಂದು, ಪೇಪರ್ 1 ಇರೋದು ಅಕ್ಟೋಬರ್ 4 ಅಕ್ಟೋಬರ್ಗೆ ಪೇಪರ್ 1 ಇದೆ. ಎಸ್, ಸೊ ಇದು ಪೇಪರ್ 1 ಮತ್ತು ಪೇಪರ್ 2 ಸಿಲೆಬಸ್ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ, ಪತ್ರಿಕೆ 1, ಪತ್ರಿಕೆ 2, ಪೇಪರ್ 1, ಪೇಪರ್ 2 ಎರಡೂ ಪೇಪರ್ ಕೂಡ 100 ಕ್ವಶನ್ಸ್ ಆ್ಯಂಡ್ 100 ಮಾರ್ಕ್ಸ್. ಸೊ 1 ಮಾರ್ಕ್ಸ್ ಈಚ್ ಕ್ವಶನ್ ಅಂತಿದೆ. ಸೊ ಒಟ್ಟು 2 ಗಂಟೆ, 2 hours ಟೈಮ್. ಸೇಮ್ ಫಾರ್ ಪೇಪರ್ 2 ಆಲ್ಸೋ 100 ಕ್ವಶನ್ಸ್, 100 ಮಾರ್ಕ್ಸ್ ಆ್ಯಂಡ್ 2 hours ಟೈಮ್. ಪೇಪರ್ 1 ಸಿಲೆಬಸ್ ನೋಡೋದಾದರೆ ಇದು ಸಾಮಾನ್ಯ ಜ್ಞಾನ GK ಬಗ್ಗೆ ಇದೆ. ಪ್ರಚಲಿತ ಘಟನೆ ಅಂದರೆ ಕರೆಂಟ್ ಅಫೇರ್ಸ್ ಮೇಲಿದೆ. ಆಮೇಲೆ ದೈನಂದಿನ ಗ್ರಹಿಕೆ ವಿಷಯಗಳು, ಡೈಲಿ ಲೈಫಲ್ಲಿ ಯೂಸ್ ಆಗ್ತಿರತಕ್ಕಂಥ ಕಾಮನ್ ಸೆನ್ಸ್ ಗೊತ್ತಿರಬೇಕು. ಅದೇ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಹಿಸ್ಟ್ರಿನಲ್ಲಿ ಕರ್ನಾಟಕ ರಿಲೇಟೆಡ್, ಸೊ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇನ್ ಇಂಡಿಯಾದಲ್ಲಿ. ಆಮೇಲೆ ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೌಗೋಳಿಕ ವಿಷಯಗಳು, ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ. ಆಮೇಲೆ ಆಡಳಿತ, ಅಡ್ಮಿನಿಸ್ಟ್ರೇಷನ್, ಕರ್ನಾಟಕ ಅಡ್ಮಿನಿಸ್ಟ್ರೇಷನ್. ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ರಿಲೇಟೆಡ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ಆರ್ಥಿಕತೆಯ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್ ಮೇಲೆ ಇದೆ. ನೆಕ್ಸ್ಟ್ ಪರಿಸರ ಸಂಬಂಧಿ ಸಮಸ್ಯೆಗಳು, ಎನ್ವೈರ್ಮೆಂಟಲ್ ಮೇಲೆ ಕೂಡ ಕ್ವಶನ್ಸ್ ಇದೆ. ಇದೆಲ್ಲ ನಿಮ್ಮದು ಪೇಪರ್ 1 GKನಲ್ಲಿ ಕವರ್ ಆಗುತ್ತೆ. ಇನ್ನು ಪೇಪರ್ 2 ನಿರ್ದಿಷ್ಟ ಪತ್ರಿಕೆ, ಸ್ಪೆಸಿಫಿಕ್ ಪೇಪರಲ್ಲಿ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು 1-2 ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ತಿಳ್ಕೊಂಡಿರಬೇಕು. ಅದು ಯಾವುದಂತಂದರೆ, ಇಲ್ಲಿ ನೋಡಿ, ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35%, 35% ಈಸ್ ಕಂಪಲ್ಸರಿ ಕ್ವಾಲಿಫೈ ಆಗೋಕ್ಕೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ಮಾರ್ಕ್ಸ್ ಇದೆ. 0.25 ನೆಗೆಟಿವ್ ಮಾರ್ಕ್ಸ್ ಇದೆ. ಮತ್ತು ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಸೆಕೆಂಡ್ ಪಾಯಿಂಟ್ ಏನಿದೆ ಅಂತಂದರೆ, OMRನಲ್ಲಿ ಟೋಟಲ್ ನಿಮಗೆ 4 ಅಲ್ಲ 5 ಆಪ್ಷನ್ ಕೊಟ್ಟಿರ್ತಾರೆ. ಸೊ ಫಿಫ್ತ್ ಆಪ್ಷನ್ ಏನಕ್ಕಿದೆ ಅಂತಂದರೆ, ನಿಮಗೆ ಯಾವುದೂ ಆನ್ಸರ್ ಮಾಡೋದು ಬೇಡ. 1 to 4 ಯಾವುದೂ ಆನ್ಸರ್ ಅಲ್ಲ ಅಂತ ಅನಿಸಿದರೆ 5th ಆಪ್ಷನ್ ಚೂಸ್ ಮಾಡಬೇಕು, ಖಾಲಿ ಬಿಟ್ಟು ಬರೋದಿಲ್ಲ. ಇಲ್ಲಿ ನೋಡಿ, ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡದಿಲ್ಲದಿದ್ದರೆ ಏನಾಗುತ್ತೆ, ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಅಂದರೆ 5 ಆಪ್ಷನ್ನಲ್ಲಿ ಯಾವುದೂ ಕೂಡ ನೀವು ಟಿಕ್ ಮಾಡದೆ ಬಂದರೆ 0.25 ನೆಗೆಟಿವ್ ಮಾರ್ಕ್ ಆಗುತ್ತೆ. ಸೊ ನಿಮಗೆ 1, 2, 3, 4 ಯಾವುದೂ ಆನ್ಸರ್ ಹಾಕೋದು ಬೇಡ ಅಂತಂದರೆ 5th ಆಪ್ಷನ್ ಚೂಸ್ ಮಾಡಬೇಕು. ಸೊ ಇದೇನು 100 ಕ್ವಶನ್ಸ್ ಇರುತ್ತಲ್ಲ, ಪ್ರತಿ ಪೇಪರಲ್ಲಿ 100 ಕ್ವಶನ್, 100 ನೀವು ಏನು OMRಲ್ಲಿ ಮಾರ್ಕ್ ಮಾಡಲೇಬೇಕು. ಸೊ ಮಾರ್ಕ್ ಮಾಡದೆ ಖಾಲಿ ಬಿಟ್ಟರೆ ನಿಮಗೆ 0.25 ಏನಾಗುತ್ತೆ, ನೆಗೆಟಿವ್ ಮಾರ್ಕ್ ಆಗುತ್ತೆ. ಇನ್ನು ಪೇಪರ್ 2 ಸಿಲೆಬಸ್ ನೋಡೋದಾದರೆ, ಪೇಪರ್ 2ನಲ್ಲಿ ಒಟ್ಟು 5 ಸಬ್ಜೆಕ್ಟ್ಸ್ ಬರುತ್ತೆ ನಿಮಗೆ. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ, ಸರ್ವೇಯಿಂಗ್ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸೊ ಹೈಯೆಸ್ಟ್ ವೇಟೇಜ್ ಇರೋದು ಮ್ಯಾಥಮೆಟಿಕ್ಸ್ಗೆ. ಇಲ್ಲಿ ನೋಡಿ, ಮ್ಯಾಥಮೆಟಿಕ್ಸ್ಗೆ 40% ವೇಟೇಜ್ ಈಸ್ ಫಾರ್ ಮ್ಯಾಥಮೆಟಿಕ್ಸ್. ಆಮೇಲೆ ಫಿಸಿಕ್ಸ್ 10%, ಜಿಯೋಗ್ರಫಿ 10%, ಸರ್ವೇಯಿಂಗ್ 20% ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ 20% ಅಂತಿದೆ. ಸೊ ಇದರ ಮ್ಯಾಥ್ಸ್ದ ಡೀಟೇಲ್ ಸಿಲೆಬಸನ್ನು ಈಗ ನೋಡೋಣ ನಾವು. ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ವೀರ್ ಸರ್. ಈ ಕಂಪ್ಲೀಟ್ ಲ್ಯಾಂಡ್ ಸರ್ವೇಯರ್ದ ಮ್ಯಾಥಮೆಟಿಕ್ಸ್ ಪಾರ್ಟನ್ನು ಎಲ್ಲ ಚಾಪ್ಟರ್ಸನ್ನು ನಾನು ನಿಮಗೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಈ ಮ್ಯಾಥ್ಸಲ್ಲಿ ಒಟ್ಟು
ಮೇನ್ 3 ಬ್ರಾಂಚಸ್ ಆಫ್ ಮ್ಯಾಥ್ಸಿಂದ ಕ್ವಶನ್ಸ್ ಬರ್ತಾ ಇದೆ. ಯಾವ್ದು ಅಂದರೆ ಅರಿಥ್ಮೆಟಿಕ್ಸ್, ಅಲ್ಜಿಬ್ರಾ ಆ್ಯಂಡ್ ಜಾಮೆಟ್ರಿ. ಓಕೆ, ಜಾಮೆಟ್ರಿನಲ್ಲಿ ನಿಮಗೆ ಹೈಯೆಸ್ಟ್ ಚಾಪ್ಟರ್ಸ್ ಇದೆ, 12 ಚಾಪ್ಟರ್ಸ್ ಮೇಲೆ ಕ್ವಶನ್ ಕೇಳ್ತಿದ್ದಾರೆ. ಈಗ ಅರಿಥ್ಮೆಟಿಕಲ್ ನೋಡೋದಾದರೆ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ನಿಮಗೆ ಸ್ಕ್ವೇರ್ಸ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ಸ್ ಆ್ಯಂಡ್ ಸೆಟ್ ಥಿಯರಿ, ಸೀಕ್ವೆನ್ಸ್, ಮ್ಯಾಟ್ರೈಸಸ್, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್, ಸ್ಟ್ಯಾಟಿಸ್ಟಿಕ್ಸ್, HCF ಆ್ಯಂಡ್ LCM. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಅಲ್ಜಿಬ್ರಾ ನೋಡೋದಾದರೆ ಬೇಸಿಕ್ಸ್ ಆಫ್ ಅಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, ಹೌ ಟು ಮಲ್ಟಿಪ್ಲೈ ದಿಸ್, ಆಮೇಲೆ ಲೀನಿಯರ್ ಇಕ್ವೇಷನ್ಸ್, ಹೌ ಟು ಸಾಲ್ವ್ ಇಟ್, ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅದರ ರೂಟ್ಸ್ ಯಾವ ಥರ ಫೈಂಡ್ ಔಟ್ ಮಾಡೋದು ಇದೆಲ್ಲ ಬರುತ್ತೆ. ಆಮೇಲೆ ಫ್ಯಾಕ್ಟರೈಸೇಷನ್, HCF ಆ್ಯಂಡ್ LCM ಆಫ್ ಬೈನಾಮಿಯಲ್ ಆ್ಯಂಡ್ ಟ್ರೈನಾಮಿಯಲ್ಸ್, ಕೋಆರ್ಡಿನೇಟ್ ಜಾಮೆಟ್ರಿ. ಏನೋ ಜಾಮೆಟ್ರಿ ಪಾರ್ಟ್ಸ್ ನೋಡೋದಾದರೆ axioms and postulates, theorems, polygons, triangles and theorems based on triangles, congruence of triangles, concurrent lines of a triangle, ಆಮೇಲೆ quadrilaterals, theorems on parallelograms, areas related to these 2D shapes. Okay, next cyclic quadrilateral, surface area and volume. This is for 3D objects, surface area and volume of for 3D objects. Next ಸರ್ಕಲ್ಸ್ ಆ್ಯಂಡ್ ಥೇರಮ್ಸ್ ಆನ್ ದೆಮ್. ಓಕೆ, ಸೊ ಇದೆಲ್ಲ ಚಾಪ್ಟರ್ಸ್ ಮೇಲೆ ನಾವು ಇನ್ ಡೀಟೇಲ್ ಆಗಿ ನಿಮ್ಮ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಾವು ಕೋರ್ಸನ್ನು ಮಾಡ್ತಾ ಇದ್ದೀವಿ. ಬರೀ ಥಿಯರಿ ಅಷ್ಟೇ ಅಲ್ಲ, ಎಕ್ಸಾಮ್ ರಿಲೇಟೆಡ್ ಕ್ವಶನ್ಸ್ MCQsನ ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ನ ಚಾಪ್ಟರನ್ನು ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಆ್ಯಪಲ್ಲಿ ಮತ್ತು ವೆಬ್ಸೈಟಲ್ಲಿ ನಾವು ನಮ್ಮ ಕೋರ್ಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಈಗಲೇ ಹೋಗಿ ಕೋರ್ಸನ್ನು ಪರ್ಚೇಸ್ ಮಾಡಿ, ಮತ್ತು ಇದೇನು ಒಂದು ಅವಕಾಶ ಸಿಕ್ಕಿದೆಯಲ್ಲ ಇದನ್ನು ಸರಿಯಾಗಿ ಯೂಸ್ ತೊಗೊಳ್ಳಿ ಅಂತ ಹೇಳ್ತೀನಿ.